ಈ ದೇವಸ್ಥಾನದ ಉಗಮ ಮಾಹಿತಿ ಏನಾದರೂ ಇದೆ? ಯಾವಾಗಿಂದ ಶುರು? ದೇವಸ್ಥಾನದ ಉಗಮ ಮಾಹಿತಿ ನಮಗೆ ಏನು ಗೊತ್ತಿಲ್ಲ. ಯಾಕಂದ್ರೆ ನಮ್ಮ ತಾತನವರು, ನಮ್ಮ ಮುತ್ತಾತಂದ್ರು ಅವ್ರು ಏನು ನಡ್ಸ್ಕೊಂಡ್ ಬಂದಿದ್ರು, ನಮ್ಮ ತಂದೆಯವರು ನಡ್ಸ್ಕೊಂಡ್ ಬಂದಿದ್ದಾರೆ. ಈಗ ನಾವು ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ. ಆ ಸಂಪ್ರದಾಯ ಸಂಸ್ಕೃತಿಯನ್ನ ನಾವು ನಡ್ಸ್ಕೊಂಡು ಹೋಗ್ತಾ ಇದ್ದೀವಿ. ಅದೇ ರೀತಿ ಕಾಪಾಡ್ಕೊಂಡ್ ಬರ್ತಾರೆ. ಅವ್ರು ಏನು ಹೇಳ್ತಾ ಇದ್ರು ಅಂದ್ರೆ, ನಮಗೂ ಅದರ ಮಾಹಿತಿ ಇಲ್ಲ. ಸುಮಾರು 100 ವರ್ಷಗಳ ಹಿಂದೆ ಈ ಮೈಸೂರು ದಸರಾ, ಬೆಂಗಳೂರು ಕರಗ, ಕೋಲಾರ ಕರಗ, ಇವೆಲ್ಲ ಒಂದು ಇತಿಹಾಸ ಪ್ರಸಿದ್ಧವಾಗಿರ್ತಕ್ಕಂಥದ್ದು. ಇವೆಲ್ಲ ಒಟ್ಟೊಟ್ಟಿಗೆ ಬಂದಿದ್ದಾವೆ. ಒಂದರಿಂದ ಒಂದೊಂದಿನ ತರ ಅದರ ಒಂದು ಉಗಮವನ್ನು ತಗೋಬೇಕಾದ್ರೆ ನಾವು ಬೆಂಗಳೂರು ಕರಗದ ಮಾಹಿತಿಯನ್ನು ತಗೊಂಡ್ರೆ ಅದೇ ಒಂದು ಸ್ಥಾನದಲ್ಲಿ ಬರ್ತಾ ಇದೆ. ಅದೇ ಲೈನಲ್ಲಿ ನಮ್ಮ ಕೋಲಾರದ ಕಟಾರಿಪಾಳ್ಯದ ಕರಗ ಮತ್ತು ಈ ದೇವಸ್ಥಾನದ ಇತಿಹಾಸ ಅಲ್ಲಿಂದ ಹೆಂಗೆ ಉದ್ಭವ ಆಯಿತು ಅಂದ್ರೆ, ಇಲ್ಲಿ ಮೂಲ ವಿಗ್ರಹನೇ ಇಲ್ಲಿ ಕರಗದಮ್ಮ ಉದ್ಭವವಾಗಿದ್ದಾಳೆ. ಅದೇ ಇವಾಗ ಇವ್ರು ಮಾಹಿತಿ ಕೊಡ್ತಾ ಇದ್ರು. ಕರಗದಮ್ಮನೇ ಇಲ್ಲೇ ಉದ್ಭವ ಆಗಿ ಇಲ್ಲಿಂದ ಶುರುವಾಗಿದೆ. ಆಮೇಲೆ ಚಿಕ್ಕದಾಗಿ ಒಂದು ಗುಡಿಸಲ್ ತರ ಹಾಕೊಂಡು, ಚಿಕ್ಕದಾಗಿ ಗುಡಿ ಗೋಪುರ ಕಟ್ಕೊಂಡು, ಆಮೇಲೆ ಇದು ಮುಖಮಂಟಪವನ್ನು ನಮ್ಮ ತಾತಂದಿರು ಬೆಳೆಸ್ಕೊಂಡಿದ್ದಾರೆ. ನಮ್ಮ ತಾತಂದಿರು ಬೆಳೆಸ್ಕೊಂಡ್ಮೇಲೆ ನಮ್ಮ ತಂದೆಯವರು ನಮ್ಮ ಆ ಜಮಾನದಲ್ಲಿ ಅವರೆಲ್ಲ ಬೆಳೆಸ್ಕೊಂಡು ಬಂದರು. ಅದನ್ನು ನಾವು ಮುಂದುವರ್ಸ್ಕೊಂಡು ಹೋಗ್ತಾ ಇದ್ವಿ. ನೀವೆಲ್ಲರೂ ಸೇರಿ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ವಿ. ಇದು ದೇವಸ್ಥಾನದ ಇತಿಹಾಸಕ್ಕೆ ಏನು ಇದುವರೆಗೂ ಪುರಾವೆ ಇಲ್ಲ. ಐತಿಹಾಸಿಕವಾಗಿ ನಡ್ಕೊಂಡು ಬರ್ತಾ ಇದೆ. ಇದು ಒಂದೊಂದು ಪೀಳಿಗೆಗೂ ಉದ್ಧಾರ ಆಗ್ತಾ ಇದೆ ದೇವಾಲಯ. ಒಂದೊಂದು ಪೀಳಿಗೆಗೂ ಒಬ್ಬೊಬ್ಬರೇ ಈ ಪೇಟೆಯಲ್ಲಿ ನಮ್ಮ ಸಾರ್ವಜನಿಕರಿಂದ ಅವರು ಉದಾರವಾಗಿ ಏನೋ ಒಂದಷ್ಟು ಕೊಡೋದ್ರಿಂದ ನಾವು ಈ ದೇವಸ್ಥಾನವನ್ನು ಒಂದು ಬುನಾದಿಯನ್ನು ಭದ್ರ ಮಾಡ್ತಾ ಇದ್ದೀವಿ. ದೇವಸ್ಥಾನಕ್ಕೆ ₹1, ₹10, 10 ಪೈಸೆ, 4 ಆಣೆ 8 ಆಣೆ ಆಗಿದ್ದಾಗ ಈಗ ಅದೆಲ್ಲ ಇಲ್ಲ. ಈಗ ಪ್ರತಿಯೊಬ್ಬರೂ ಒಂದು 50, 100 ಕೊಡ್ತಾರೆ ನಮಗೆ. ಅದನ್ನು ನಾವು ಕಲೆಕ್ಷನ್ ಮಾಡಿ ಕರ್ಗಕ್ಕೆ ಏನು ಖರ್ಚಾಗ್ತದೋ ಅದನ್ನು ಖರ್ಚು ಮಾಡಿ ಆದಷ್ಟು ಉಳಿತಾಯ ಮಾಡಿ ನಾವು ಈ ದೇವಸ್ಥಾನ ಅಭಿವೃದ್ಧಿಯನ್ನು ಮಾಡ್ತಾ ಇದ್ದೀವಿ. ನಾವು ಈ ದೇವಸ್ಥಾನಕ್ಕೆ ಯಾವುದೇ ರೀತಿಯ ಆದಾಯ ಇಲ್ಲ. ಬಹಳ 100 ವರ್ಷಗಳು, 500-600 ವರ್ಷಗಳ ಇತಿಹಾಸ ಇದೆ ದೇವಸ್ಥಾನಕ್ಕೆ. ಯಾವುದೇ ರೀತಿಯ ಆದಾಯ ಇಲ್ಲ. ಆರಾಧನಾ ಯೋಜನೆಯಲ್ಲಿ ಒಂದು 2 ಸಲ ಏನೋ ನಮಗೆ ಒಂದು 15,000 ಸಾವಿರ ರೂಪಾಯಿ ಕೊಟ್ಟರು. ಅಷ್ಟು ಬಿಟ್ಟರೆ ಬೇರೆ ಯಾವುದೂ ಆದಾಯ ಇಲ್ಲ. ಜನಗಳ ಕಡೆಯಿಂದಾನೇ ಎಲ್ಲ ನಡೀತಾರೆ. ಕೋಲಾರದ ನಮ್ಮ ಸಾರ್ವಜನಿಕರ ವಲಯದಿಂದಾನೇ ನಡ್ಸ್ಕೊಂಡು ಬರ್ತಾ ಇದ್ದಾರೆ. ಜನತೆ ನಮ್ಮನ್ನು ನೋಡಿದ್ರೆ, ನಮ್ಮ ಕರಗದವರನ್ನ, ನಮ್ಮ ಪಾಪಣ್ಣ ಅವ್ರು ಇದ್ರಲ್ಲ, ಅವರು ಮತ್ತು ನಮ್ಮ ಗೌಡ್ರನ್ನ ನೋಡಿದ್ರೆ ಕಾಸು ಕೊಡ್ತಾರೆ. ಯಾಕಂದರೆ ಅವರು ಅಷ್ಟೊಂದು ನಿಯತ್ತಾಗಿ ದುಡ್ಕೊಂಡು ಬಂದಿದ್ದಾರೆ ಈ ದೇವಸ್ಥಾನದಲ್ಲಿ. ಸರಿ, ನಾರಾಯಣ ಸ್ವಾಮಿ ಅಣ್ಣವರೇ, ಈ ಹಸಿ ಕರಗದ ಬಗ್ಗೆ ಮಾಹಿತಿ ಕೊಡಿ. ನಾನು ಚಿಕ್ಕ ಹುಡುಗ ಇದ್ದಾಗ ನಮ್ಗೆ ಏನು ಹೇಳ್ತಾ ಇತ್ತಂದರೆ, ಒಂದು ಚೊಂಬನ ಎತ್ಕೊಂಡೋಗಿ ನೀರಲ್ಲಿ ಮುಚ್ಚಿಕ್ಬಿಟ್ಟಿರ್ತಾರೆ. ಈ ಕರ್ಗ ಎತ್ತೋರು ಹೋಗಿ ಆ ಚೊಂಬನ ಹುಡುಕಿ ಎತ್ಕೊಂಬರ್ಬೇಕು. ಅಲ್ಲಿ ಅವ್ರಿಗೆ ಗೊತ್ತಿರೋಲ್ಲ ಎಲ್ಲಿ ಮುಚ್ಚಿಕ್ಕಿದ್ದಾರೆ ಅಂತ, ಅಲ್ಲಿ ಹೋಗಿ ಹುಡುಕಿ ಎತ್ಕೊಂಬರ್ಬೇಕು ಅಂತ ನಮಗೆ ಹೇಳ್ಕೊಡ್ತಾಯಿದ್ರು. ನಮಗೆ ಇದ್ರ ಮಾಹಿತಿ ಗೊತ್ತಿಲ್ಲ. ಹೆಂಗೆ ಇದು ಹಸಿ ಕರ್ಗ ಹೆಂಗೆ ಮಾಡ್ತಾರೆ ಅಂತ ನೀವು ನಿಜವಾಗೂ ನಿಮ್ಗೆ ಗೊತ್ತಿರುತ್ತೆ. ನೀವು ಅದೇ ಕುಲ ಬಾಂಧವರು ಆದ್ದರಿಂದ ನೀವು ಸ್ಪಷ್ಟತೆ ಕೊಡ್ಬೋದು. ಈಗ ಹೆಂಗಂದರೆ, ನಮ್ಮ ಹಿಂದಿನವ್ರು ಹೇಳ್ತಾ ಇದ್ರು, ಅವರು ಇದು ಮಡಿಕೆ ಅಂತ ಇರುತ್ತಲ್ಲ, ಹಸಿ ಕರ್ಗದ ಮಡಿಕೆ ಬೇರೆ ಇರ್ತದೆ, ಹೂವಿನ ಕರ್ಗದ ಮಡಿಕೆ ಬೇರೆ ಇರ್ತದೆ. ಆ ಹೂವಿನ ಕರ್ಗದ ಮಡಿಕೆ ಈಗ ಗರ್ಭಗುಡಿಯಲ್ಲಿ ಇಟ್ಬಿಟ್ಟಿರ್ತೀವಿ. ಅದು ವರ್ಷಕ್ಕೊಂದ್ಸಲ ಅದಕ್ಕೆ ಏನು ಶಾಸ್ತ್ರೋಕ್ತವಾಗಿ ಏನು ಮಾಡಬೇಕು ಅದನ್ನೆಲ್ಲ ಮಾಡಿ, ಅದರಲ್ಲಿ ನಾವು ಕಳಶ ಕುದುರಿಸಿ ಮಾಡಿ ಎಲ್ಲ ಹೂವು ಶೃಂಗಾರ ಮಾಡಿಕೊಂಡು ದೆಬ್ಬೆಗಳಿಗೆ ಹಾಕ್ತೀವಿ. ಹೂವು ದೆಬ್ಬೆಗಳಿಗೆ ಹಾಕಿ ನೀಟಾಗಿ ಕಟ್ಕೊಂಡು ಕರಗದ ಡಿಸೈನಲ್ಲಿ ನಾವು ಆಚೆ ಬರ್ತೀವಿ. ಅದೇ ಹಸಿ ಕರಗ ಅಲ್ಲಿ ನೀರಲ್ಲಿಂದ ಎತ್ಕೊಂಡ್ಬಂದು, ನೀರಲ್ಲಿ ಯಾರಿಗ್ತಾರೆ? ಆ ನೀರಲ್ಲಿ ಮೊದಲೇ ನಮ್ಮ ಜನಾಂಗದವರು ಮೊದಲೇ ಸ್ಥಾಪನೆ ಆಗಿದೆ. ಅಂತರ್ಗಂಗೆಯಲ್ಲಿ ಗಂಗದಲ್ಲಿ ಇರ್ತದೆ. 3 ದಿವಸ ಮೊದಲೇ ಬಂದು ಜಾಗದಲ್ಲಿ ಇರ್ತದೆ. ಅಲ್ಲ, ಒಂದು ನಿಮಿಷ ಇವ್ರು ಹೋಗ್ತಾ ಇದ್ರು ಆ ಲೈನಲ್ಲಿ ಹೇಳಿ. ಇವಾಗ ಮಡಿಕೆನೇನಿರುತ್ತೆ, ಹೂವಿನ ಕರಗದ ಹಸಿ ಕರಗದ ಮಡಿಕೆನ ಮೊದಲೇ ತಗೊಂಡೋಗಿ ಜಲದಲ್ಲಿ ಇಟ್ಟಿರ್ತೀರಾ? 8 ದಿವಸಕ್ಕೆ ಮೊದಲೇ. ಎಷ್ಟು ದಿನ ಮುಂಚೆ ಇಟ್ಟಿರ್ತೀರಾ? 8 ದಿವಸ ಮೊದಲೇ, 8-9 ದಿವಸ ಮೊದಲೇ ಇಟ್ಟಿರ್ತೀವಿ. ಅದು ಯಾರಿಗೂ ಗೊತ್ತಾಗಲ್ಲ. ನಿಜನ ಅದು ಗುಪ್ತವಾಗಿ ಇಟ್ಟಿರ್ತೀವಿ. ಅದು ಯಾರಿಗೂ ಗೊತ್ತಾಗಲ್ಲ. ಅಲ್ಲಲ್ಲ ಇರು ಅದು. ಆಮೇಲೆ ನಾವು ದೇವರಿಗೆ ಪ್ರಾರ್ಥನೆ ಮಾಡಿ ಭಾರತ ಹೇಳ್ತಾ ಇದ್ದಂಗೆ ಕರ್ಪೂರವನ್ನು ಅಂಟಿಸಿ ಬಿಟ್ಟರೆ ನೀರಿನಲ್ಲಿ ಹೋಗಿ ಎಲ್ಲಿರ್ತದೋ ಅಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತೀವಿ. ಪ್ರಾರ್ಥನೆ ಮಾಡ್ಕೊಂಡಾಗ
ಆ ಕರ್ಪೂರ ಅಲ್ಲೇ ಹೋಗಿ ಆ ಬೀಳದೆಲೆಯಲ್ಲಿ ಕರ್ಪೂರ ಅಂಟಿಸಿ ಬಿಟ್ಟಾಗ ಅಲ್ಲಿ ನಿಂತ್ಕೊಳ್ತದೆ ಹೋಗಿ. ಅಲ್ಲಿ ಎಲ್ಲಿ ನಿಂತ್ಕೊಳ್ಳೋ ಹೌದಾ? ಅಲ್ಲಿ ನಿಂತ್ಕೊಳ್ತದೆ. ಅಂದ್ರೆ ಇವಾಗ ಅಲ್ಲಿ ನಮ್ಮ ಕರ್ಗ ಎತ್ತರು ಹೋಗಿ ನಿಂತ್ಕೊಂಡು ಪೂಜೆ ಮಾಡಿ ವಿಳೆದೆಲೆ ಮೇಲೆ ಕರ್ಪೂರ ಅಂಟಿಸಿ ಅಲ್ಲಿ ಬಿಡ್ತಾರೆ. ನೀರಲ್ಲಿ ಬಿಡ್ತಾರೆ. ಆ ಕರ್ಪೂರ ಹೋಗಿ ಆ ಸ್ಥಾನ ಎಲ್ಲಿರ್ತದೆ ಅಲ್ಲಿ ಹೋಗಿ ನಿಂತ್ಕೊಳ್ತದೆ. ಕರ್ಪೂರ ತಾನೇ ಹೋಗಿ ನಿಂತ್ಕೊಂಡ್ಬಿಡುತ್ತೆ. ಆವಾಗ ಎತ್ಕೊಂತಾರೆ. ಬಾಚ್ಕೊಂಡ್ ಬರ್ತಾರೆ. ನೋಡಿ ಇದು ಹೆಂಗಿದೆ ಚಮತ್ಕಾರ. ಇದೊಂದು ಚಮತ್ಕಾರನೇ ಅಂತ ಹೇಳ್ಬೋದು. ಯಾಕೆಂದರೆ ಈ ಚಮತ್ಕಾರದ ಬಗ್ಗೆ ನಮಗೆ ಏನೇನೋ ಆಯಿತು, ಆದರೆ ಇವಾಗ ನೀವು ಇದಕ್ಕೆ ಸ್ಪಷ್ಟತೆ ಕೊಟ್ಟಿದ್ದಕ್ಕೆ ಈ ಚಮತ್ಕಾರ ನಡೀತದೆ ಅಂತ ಒಂದು ನಿದರ್ಶನ ಆಯಿತು. ಸೊ ಅಲ್ಲಿಂದ ಜೋಡಿಸ್ಕೊಂಡು ಜೋಡಿಸ್ಕೊಂಡು ಎತ್ಕೊಂಬರೋದು. ದೆಬ್ಬೆಗೆಲ್ಲ ಜೋಡಿಸ್ಕೊಂಡ್ಬಿಟ್ಟು ಅಲ್ಲೇ 1.5 ಗಂಟೆ 2 ಗಂಟೆ ಆಗುತ್ತೆ. ಕಟ್ಟಿ ಅಲ್ಲಿ ಎಲ್ಲ ಮೈ ಮೇಲೆ ಬರುತ್ತೆ, ಮೈ ತುಂಬುತ್ತೆ. ಅಲ್ಲೇ ಮೈ ತುಂಬುತ್ತೆ. ತಾಯಿ ತುಂಬಿಟ್ಟು ಕರ್ಗದ ಪೂಜಾರಿ ಅಲ್ಲಿಂದ ಎತ್ಕೊಂಡು ನಡ್ಕೊಂಡೇ ಬರ್ತಾರೆ. ಇರ್ತದೆ. ಹೌದಾ? 3 ಜನ. ಒಬ್ರು ಇರ್ತಾರೆ, ಇನ್ನು ಇಬ್ರು ಜೊತೆಗೆ ಶಾಸ್ತ್ರೋಕ್ತವಾಗಿ ಅದು 3 ಜನ ಇರ್ತಾರೆ. ಹಸಿ ಕರ್ಗ ಒಂದು, ಹೂವಿನ ಕರ್ಗ ಮಾತ್ರ ಒಬ್ಬರೇ. ತಲೆ ಮೇಲೆ ಇವತ್ತು ರಾತ್ರಿ ತಲೆ ಮೇಲೆ ಇವತ್ತು ಕೈಯಲ್ಲಿ ಇವತ್ತು ರಾತ್ರಿ ತಲೆ ಮೇಲೆ ಬಂತು ಅಂದರೆ ನಾಳೆ ರಾತ್ರಿ ಇಳಿಸೋವರೆಗೂ ಒಬ್ಬರೇ ಎತ್ಕೊಂಡಿರ್ತಾರೆ. ಒಬ್ಬರೇ. ಹೂವಿನ ಕರ್ಗ ಎತ್ಕೊಂಡ್ಬಿಟ್ಮೇಲೆ ಯಾರು ಮುಟ್ಟಂಗೂ ಇಲ್ಲ, ಮುಟ್ಟಂಗೂ ಇಲ್ಲ, ಇಳಿಸಂಗೂ ಇಲ್ಲ, ಕದಲ್ಸಂಗಿಲ್ಲ. ಅವರು ಮುಟ್ಟಂಗಿಲ್ಲ. ಗತ್ತದಲ್ಲಿ ಇದು ಮಾಡ್ತಾ ಇದ್ರು ಕೆಲವರು ಆ ಕಾಲದಲ್ಲಿ. ಹಾಂ ನೀರ್ ಚಾಟಿನಲ್ಲಿ ಹಾಕ್ತಾ ಇದ್ವಿ ನಾವು. ಹಾಂ. ಆ ಥರ ಮುಟ್ಟಬಾರ್ದು. ಕರ್ಗನ ಅವರು ಮುಟ್ಟಂಗಿಲ್ಲ, ಯಾರು ಎತ್ತಿರ್ತಾರೆ. ಅಲ್ಲ, ಅವ್ರು ಮುಟ್ಕೋಬೋದು. ಸಂಪ್ರದಾಯಬದ್ಧವಾಗಿ ಹಿಂಗೆ ಎತ್ಕೊಳ್ತಾರೆ ಕರ್ಗನ ಕೆಲವರು. ಕೈ ಮೇಲೆ ಬಿಡ್ತಾರೆ. ನಮ್ಮ ಕುಲಸ್ರವ್ರು ಅವ್ರಿಗೆ ಮೈ ಮೇಲೆ ತುಂಬಿಡ್ತದೆ. ಆ ಥರ ಎಲ್ಲ ಮಾಡಬಾರ್ದು. ಸ್ವಾಮಿಯವರೇ, ಕರಗ ಎತ್ತುವಾಗ 9 ದಿನದಲ್ಲಿ ಅವರು ಕರಗ ಎತ್ತೋರು ಏನೇನೆಲ್ಲ ತಿಂತಾರೆ, ಏನು ತಿನ್ನಲ್ಲ? ಸ್ವಾಮಿ ಅವರು ಒಂದೊತ್ತಿರ್ತಾರೆ, ಒಂದೊತ್ತಿರ್ತಾರೆ. ಹಾಲು ಅನ್ನ, ಇದು ಹಣ್ಣು ಹಂಪಲುಗಳು ತಿಂದ್ಕೊಂಡು ದೇವಸ್ಥಾನದ ಪ್ರಸಾದ ತಿಂದ್ಕೊಂಡು ಹಂಗೆ ಅವರು ಕಾಲ ಕಳ್ಕೊಂಡು ಬಂದು ಕರಗದ ಒಂದು ಇದನ್ನು ಕಾರ್ಯ ಮುಗಿಸ್ಕೊಂಡು ಆ ನಂತರ ಬೇಕಾದ್ರೆ ಅವ್ರು ಊಟ ಮಾಡ್ತಾರೆ. ಇವಾಗ ನಮಗೆ ನಾವು ಚಿಕ್ಕ ಹುಡುಗರಾಗಿದ್ದಾಗ ಹೇಳ್ತಾ ಇದ್ರು, ಕರಗ ಎತ್ತೋರು ಅವ್ರ ಹೆಂಡತಿ ತಾಲಿ ತೆಗ್ದಿಕ್ಬಿಟ್ಟು ಬರ್ತಾರೆ ಅಂತ ಹೇಳ್ತಾರೆ. ಅದು ನಿಜನ? ತಾಲಿ ತೆಗ್ದಿಕ್ಬಿಟ್ಟು ಬರ್ತಾರೆ, ನೋಡ್ಲೂಬಾರ್ದು. ಆಮೇಲೆ ಇನ್ನೊಂದು ಬರಂಗೂ ಇಲ್ಲ. ಹೌದಾ? ಮನೇಲೇ ಇರಬೇಕು. ಅವರೇ ತಾಲಿ ತೆಗ್ದಿಕ್ಬಿಟ್ಟು ಬರ್ತಾರೆ. ಆಮೇಲೆ ಕಾರ್ಯಕ್ರಮ ಎಲ್ಲ ಮುಗಿಸ್ಕೊಂಡು ಮತ್ತೆ ತಾಳಿ ಹಾಕ್ತಾರೆ. ಅವ್ರು ಇವ್ರಿಗೆ ಪೂಜೆ ಮಾಡಿ ಆ ಕತ್ತಲ್ಲಿರೋ ತಾಳಿ ತೆಗೆದು ಇವ್ರಿಗೆ ಹಾಕಿ. ಓಹೋ, ಅವರ ಧರ್ಮಪತ್ನಿ ಏನಿದ್ದಾರೆ ಪೂಜೆ ಮಾಡಿ ಅವ್ರ ಕತ್ತಲ್ಲಿರೋ ತಾಲಿ ತೆಗೆದು ಯಾರು ಕರ್ಗ ಎತ್ತಾರೋ ಅವ್ರಿಗೆ ಹಾಕ್ತಾರೆ. ಮತ್ತೆ ಇವ್ರು ಪೂಜೆ ಮಾಡಿ ಅವ್ರಿಗೆ ಹಾಕ್ಬಿಡ್ತಾರೆ. ಎಲ್ಲ ಕಾರ್ಯಕ್ರಮಗಳು ಮುಗಿದ್ಮೇಲೆ ಈ ತಾಯಿಯನ್ನ ಒತ್ತಿರ್ತಾರಲ್ಲ, ಆ ತಾಯಿಯನ್ನ ಗರ್ಭಗುಡಿಗೆ ಸೇರಿಸ್ಬಿಟ್ಟು ಆ ನಂತರ ಅವರು ಫ್ರೀ ಆಗಿ ಹೋಗ್ತಾರೆ, ಜೈಕಾರ. ಆಮೇಲೆ ಇನ್ನೊಂದು ಮಾತು ಹೇಳ್ತಾ ಇದ್ರು, ಕರಗ ಎತ್ತೋಗಿ ಬರುವಾಗ ಅವರು ಮಡದಿಗೆ ಒಂದಷ್ಟು ಭತ್ತ ಕೊಟ್ಬಿಟ್ಟು ಬಂದಿರ್ತಾರೆ. ಅದನ್ನು ಬಿಚ್ಚಿ ಅವರು ಅಕ್ಕಿ ಮಾಡಿ ಇಟ್ಟಿರ್ತಾರೆ, ಅದರಲ್ಲಿ ಬೇಯಿಸಿ ಅನ್ನ ಇಡ್ತಾರೆ ಅಂತ ಹೇಳ್ತಾರೆ. ಇದು ನಿಜಾನ? ಇದಕ್ಕೆ ಅದೆಲ್ಲ ಏನೂ ಇಲ್ಲ. ಅದೇನಿದ್ರೆ ಅವರು ಬೇರೆ ಅಕ್ಕಿ ಸಪ್ರೇಟ್ ಇಟ್ಟಿರ್ತಾರೆ. ಇವ್ರು ಹೋದ ತಕ್ಷಣ ಅವರು ಅನ್ನ ಮಾಡಿ ಇಟ್ಟಿರ್ತಾರೆ ಅಷ್ಟೇ. ಮಿಕ್ಕ ಈಗ ಯಾರು ನೆಲ್ಲು ಅಲ್ಲ ಸುಲ್ದು ಮಾಡೋ ಅಂತ ಪದ್ಧತಿ ಇಲ್ಲ. ಯಾವುದೋ ಒಂದು ಹಳೆ ಕಾಲದಲ್ಲೇ ಮಹಾಭಾರತದ ಕಾಲದಲ್ಲಿ ಇತ್ತು ಇದು. ಅಂದ್ರೆ ಅದು ಮಾಡಿದ್ದಾರೆ, ಅದನ್ನ ಜನಗಳ ಹೇಳ್ತಾರೆ ಅಷ್ಟೇ. ಇವಾಗ ಯಾರನ್ನೆಲ್ಲ ಬಿಡಿಸ್ಕೊಂಡು ಸೊ ಆ ಕಾಲದಲ್ಲಿ ಮಾಡಿದ್ದಾರೆ ಅದನ್ನ ಜನ ಅವರು ಬೇರೆ ಏನು ಅಂತ ಆರಾಮಾಗಿ ಇರ್ತಾರೆ ಮನೆಯಲ್ಲಿ. ದೇವ್ರ ಪೂಜೆ ಮಾಡಿಕೊಂಡು ಏನೋ ಅವಮಾನ ಆಗದೆ ನಮ್ಮ ಇವರನ್ನ ಭರತರನ್ನ ಮನೆಗೆ ಕರ್ಸಪ್ಪ ಬೇಗ ಅಂತ ಪ್ರಾರ್ಥನೆ ಮಾಡ್ಕೊಂಡು ಅವ್ರ ಮನೇಲಿ ಇರ್ತಾರೆ. ಅವರು ಧ್ಯಾನದಲ್ಲಿ ಇರ್ತಾರೆ. ಈ ಕರ್ಗ ಎತ್ತೋರು ತುಂಬಾ ಧ್ಯಾನದಲ್ಲಿ ಇರ್ತಾರೆ, ಯೋಗ ಇದ್ರಲ್ಲಿ ಇರ್ತಾರಂತ. ಹೌದಾ? 9 ದಿವಸ ಕರ್ಗ ವಸಂತಗಳು ಮುಗಿಯೋವರೆಗೂ ಬೇರೆ ಎಲ್ಲಿ ಏನು ಅಂಟು ಮುಂಟು ಸೋಗ್ಬಿಡ್ತಾವೆ. ಅಷ್ಟು ಶುದ್ಧವಾಗಿರ್ಬೇಕು. ನೋಡಿ ಎಲ್ಲನ ಪಂಚಕ ತಂದು ಸಭೆ ಮೇಲೆ ಹಾಕ್ಬಿಟ್ಟು ಇವು ಕರಗ ಎತ್ತೋರ್ದು ಈ ನಿಯಮಗಳು ಇವೆಲ್ಲ ಇರುತ್ತೆ, ಇದನ್ನೆಲ್ಲ ಪಾಲನೆ ಮಾಡಬೇಕಾಗುತ್ತೆ. ಅದು ನಮ್ಮ ಜನಾಂಗದವ್ರಿಗೆ ಬಂದಿರೋದು. ಬೇರೆ ಜನಾಂಗವೆಲ್ಲ ಮಾಡ್ತಾ ಇದ್ದಾರಲ್ಲ, ನಮ್ಮ ಜನಾಂಗವನ್ನ ಅವಹೇಳನ ಮಾಡಿ ನಮ್ಮ ಜನಾಂಗಕ್ಕೆ ಅವಮಾನ ಮಾಡ್ತಾ ಇದ್ದಾರೆ. ಬೇರೆಯವರು ಮಾಡ್ತಾ ಇದ್ದಾರಾ? ಬೇರೆಯವರು ಮಾಡ್ತಾ ಇದ್ದಾರೆ. ಅವ್ರಿಗೆ ಗೊತ್ತಿಲ್ಲ ಸಂಪ್ರದಾಯಬದ್ಧವಾಗಿ ಮಾಡೋದು. ಏನೋ ಒಂದು ಜನ ಈ ಆಟ ಆಡ್ತಾರಲ್ಲ, ಆ ಥರ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಯಾರು ಬೇಕಾದ್ರೂ ಎತ್ಕೊಂಡು ಮಾಡ್ಬೋದು, ಏನ್ ಬೇಕೋ ಮಾಡ್ಬೋದು. ಅದರಲ್ಲಿ ಈ ಕರಗದ ಪೂಜಾರಿಗಳು ಅದೇ ಪಾಲನೆಯನ್ನ ಮಾಡ್ಕೊಳ್ತಾರೆ, ಕಾಸು ಬರ್ತದೆ ಅಂತ. ನಾವು ಅಲ್ಲಿಗೂ ಅವ್ರನ್ನ ಹೇಳಿಸ್ತೀವಿ, ಈ ಥರ ಮಾಡಬೇಡ್ರಪ್ಪ, ನಮ್ಮ ಧರ್ಮಕ್ಕೆ ನಮ್ಮ ಸಂಸ್ಕೃತಿಗೆ ಧಕ್ಕೆ ಬರ್ತದೆ, ಮುಂದೆ ನಮಗೆ ಬೆಲೆ ಇಲ್ಲದೆ ಆಗ್ತದೆ. ದಯವಿಟ್ಟು ನೀವು ಈ ಥರ ಮಾಡಿ ಅವಮಾನ ಮಾಡಬೇಡಿ. ಊರಿಗೂ ಹಳ್ಳಿಗೂ ಮಾಡ್ಕೊಳ್ತಾ ಇದ್ದೀರಲ್ಲ, ಏನದು ಹುಚ್ಚಾಟನ?
ಅಂದರೆ ಅದು ಏನಾಗ್ತದೆ ಅದು ಗೌರವ ಕಮ್ಮಿ ಆಗ್ಬಿಡುತ್ತೆ ಅದ್ರ ಮೇಲೆ ಗೌರವ ಅಂತ. ಕಮ್ಮಿ ಆಗ್ತದೆ. ನಮ್ಮ ಒರಿಜಿನಲ್ ಜನಾಂಗಕ್ಕೆ ಬೆಲೆ ಇಲ್ಲದೆ ಆಗ್ಬಿಟ್ಟು ನಾವು ನಕಲಿ ಆಗ್ತೀವಿ, ಅವ್ರು ಒರಿಜಿನಲ್ ಆಗ್ತಾರೆ. ಮತ್ತು ಉತ್ತರ ಕರ್ನಾಟಕದಲ್ಲಾಗಲಿ ದಕ್ಷಿಣ ಕರ್ನಾಟಕದ ಬೇರೆ ಕಡೆ ಎಲ್ಲ ಎಲ್ಲಿ ಆಗೋದಿಲ್ಲ. ನಮ್ಮ ಅಷ್ಟೊಂದು ಕೋಲಾರ ಕರಗಗಳಿಗೆ ತಾಯಿನಾಡು, ಕಾರ್ಗಗಳ ತಾಯಿನಾಡು ಅಂತ ಹೇಳ್ಬೋದು. ಹೌದಾ? ಹೌದು, ಅಷ್ಟು ಕರಗಗಳಾಗ್ತವೆ ನಮ್ಮ ಕೋಲಾರ. ಕರ್ಗಗಳಾಗ್ತವೆ ಇಲ್ಲಿ.